ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ GK ಹುಡುಗಿ ಅಡ್ಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ನಿಮಗೆ ಒಂದು ಹೊಸ ಕಥೆನ ಹೇಳ್ತಿದ್ದೀನಿ. ಕತೆ ಹೆಸರು ಏನಂದರೆ ಮಂಚವಾದ ಆಫೀಸ್ ಟೇಬಲ್ ಅಂತ ಕತೆ ಹೆಸರು. ಈ ಕಥೆಯಲ್ಲಿ ಬರುವ ಪಾತ್ರಗಳು ನಿಜ ಜೀವನದಲ್ಲಿ ನಡೆದೆ. ಅಂದರೆ ನಿಜ ಜೀವನದಲ್ಲಿ ನಡೆದಿರೋದು ಗೊತ್ತಾ? ಅದನ್ನು ಒಬ್ಬರು ನನಗೆ ಹೀಗೆ ಸೋಷಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡ್ರು. ಬನ್ನಿ ಈಗ ಕಥೆನ ನಿಮಗೋಸ್ಕರ ಹೇಳ್ತೀನಿ. ಮಂಚವಾದ ಆಫೀಸ್ ಟೇಬಲ್. ಹಾಯ್, ನನ್ನ ಹೆಸರು ವಿಕ್ಕಿ. ಬೆಂಗಳೂರಿನಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಉದ್ಯೋಗ ಮಾಡುತ್ತಿದ್ದೇನೆ. ನನ್ನದೇ ಸ್ವಂತ ಕಂಪನಿಯೊಂದರಲ್ಲಿ ನಾನು ಬಾಸ್. ಅಲ್ಲಿಗೆ ದಿನಪ್ರತಿ ಬಹಳಷ್ಟು ಜನ ಬಂದು ಹೋಗುವುದು ಮಾಮೂಲಿ. ಎಲ್ಲರನ್ನೂ ಸಮಾನವಾಗಿ ನೋಡುವುದು ನನ್ನ ಗುಣ. ಆಗ ನನಗಿನ್ನೂ 25 ವರ್ಷ. ಮದುವೆ ಆಗಿರಲಿಲ್ಲ, ಗರ್ಲ್ಫ್ರೆಂಡ್ ಕೂಡ ಇರಲಿಲ್ಲ. ಇದ್ದಿದ್ದು ಅದು ಮಾಡಬೇಕೆಂಬ ಆಸೆ. ನನ್ನದು ಸಾಧಾರಣ ಮೈಕಟ್ಟು, ಅಷ್ಟೇನೊಂದು ಆಕರ್ಷವಾಗಿರಲಿಲ್ಲ. ಬಣ್ಣವು ಸ್ವಲ್ಪ ಕಪ್ಪು, ವಿಶೇಷವಾಗಿ ಹೇಳಬೇಕಿಲ್ಲ. ಆದರೆ ನನ್ನ ದೇಹಕ್ಕೆ ವಿರುದ್ಧವಾಗಿ ನನ್ನ ಸಾಮಾನು 8 ಇಂಚು ಉದ್ದ ಇತ್ತು ಮತ್ತು ದಪ್ಪಗೆ ಕೂಡ ಇತ್ತು. ಹೊರಗಿನ ಸೌಂದರ್ಯಕ್ಕೂ ಸಾಮಾನು ತೂಕ ಸಂಬಂಧ ಇಲ್ಲ ಅಂತ ಅರ್ಥ ಮಾಡಿಸೋದು ಕಷ್ಟವಿರೋದ್ರಿಂದ ಕೈ ಕೆಲಸವೇ ಗತಿಯಾಗಿತ್ತು. ಹೀಗೆ ದೊಡ್ಡದಾಗಿ ಅವಳಿಗೆ ಸುಮಾರು 36ರ ವಯಸ್ಸು. ಓ ಫ್ರೆಂಡ್ಸ್, ಏನಾಗ್ತಿದೆ ಗೊತ್ತಾ? ಸ್ಕ್ರೋಲಿಂಗ್ ಒಂಚೂರು ಬೇಗ ಹೋಗ್ತಿದೆ. ಹಾಗೆ ನೀವು ಸ್ವಲ್ಪ ಓದ್ಕೊಳ್ಳಿ. ಅದೇ ಕೆಲಸಕ್ಕಾಗಿ ಅವಳು ದಿನಾಲು ನಮ್ಮ ಆಫೀಸಿಗೆ ಬರೋದು. ಅವಳ ಜೊತೆ ಕೆಲಸ ಮಾಡಲು ನನಗೂ ಖುಷಿ. ಅವಳೊಂದಿಗಿದ್ದರೆ ಸಮಯ ಹೋಗುವುದೇ ಗೊತ್ತಾಗ್ತಿರಲಿಲ್ಲ. ಹೀಗೆ ತಿಂಗಳುಗಳು ಕಳೆದರೂ ಕೆಲಸ ಮುಗಿಯಲಿಲ್ಲ. ಅದು ಅವಳ ಗಂಡನ ಕಾರ್ಯಕ್ರಮ ನಡೆಯಬೇಕಿತ್ತು. ಹಿಂದಿನ ದಿನ ಬಾಯಿದ್ದ ಕೆಲಸ ಮುಗಿಸಲು ಇಬ್ಬರು ಸಂಜೆ ಆಫೀಸಿನಲ್ಲೇ ಉಳಿದೆವು. ಹೇಗೋ ಒದ್ದಾಡಿ ಕೆಲಸ ಮುಗಿಯೋಷ್ಟರಲ್ಲಿ 9 ಗಂಟೆ ಆಗಿತ್ತು. ಅಷ್ಟರಲ್ಲಾಗಲೇ ಅವಳ ಗಂಡ 100 ಬಾರಿ ಫೋನು ಮಾಡಿದ್ದ. ಮೊದಲು ಮದುವೆಯಾಗಿ ಉತ್ತರಿಸಿದ ಅವಳು ಕೊನೆಗೆ ಸಿಟ್ಟಿನಿಂದ ಫೋನ್ ಕಟ್ ಮಾಡಿ, ಪಾಪ ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತಿರ್ಬೋದು, ಎಂದಕ್ಕೆ ಒಂದು ದಿನ ಬಿಟ್ಟಿರೋಕ್ಕೂ ಆಗಲ್ವಾ ಅಂತ ರೇಗಿಸಿದಳು. ಹೌದು ಮೇಡಮ್, ನಿಮ್ಮಂಥ ಸುಂದರಿಯನ್ನು ಹೇಗೆ ಬಿಟ್ಟಿರೋದು, ಅದು ಈ ಮಳೆಗಾಲದ ರಾತ್ರಿಯಲ್ಲಿ ಅಂತ ಕಿಚಾಯಿಸಿದೆ. ತೂ ಹೋಗಿಪ್ಪ ಎಂತ ಗಂಡನ ಮುಂದೆ ನಾಚುವಂತೆ ನಾಚಿದಳು. ಇದು ನನಗೆ ಮತ್ತು ತರಿಸಿತು. ಅವಳನ್ನು ನೆನೆಸಿಕೊಳ್ಳಲು ಹೊಸ ಆಸೆ ಚಿಗುರುಡಿತು. ಎಲ್ಲ ಕೆಲಸಗಳನ್ನು ಮುಗಿಸಿ ಮನೆಗೆ ಹೊರಡಬೇಕಷ್ಟರಲ್ಲಿ ಮಳೆ ತೂ ಎಂದು ಹುಯ್ಯಲಾರಂಭಿಸಿತು. ಹಾಗೆ ವಾಪಸ್ಸು ಕುಳಿತು ಹರಟೆ ಹೊಡೆಯಲು ಶುರು ಮಾಡಿದೆವು. ಅವಳು ತನ್ನೆಲ್ಲ ಕತೆ ಹೇಳಿಕೊಂಡಳು. ಕೇಳುವ ಮನುಷ್ಯಳು ನೇರವಾಗಿ ಈಗ ಸಖತ್ ಲೈಫ್ ಬಗ್ಗೆ ಹೇಳಿಬಿಟ್ಟೆ. ಮೊದಲು ಹೇಳಲು ನಿರಾಕರಿಸಿದಳು. ನನ್ನ ಒತ್ತಾಯಕ್ಕೆ ಮೆಣದಿ ನಿಧಾನವಾಗಿ ಹೇಳುತ್ತಾ ಹೋದಳು. ಇವಳಿಂದ ಅವನು ಸುಖ ಪಟ್ಟರೂ ಇವಳು ಅಲ್ಲ ಸುಖಿ. ಅವನ ಬೇಸರದಿಂದ ಮಾತುಗಳು ಕೇಳಿ ನನಗೆ ಅವಳ ಮೇಲಿನ ಆಸೆ ಹೆಚ್ಚಾಯಿತು. ಅವಳನ್ನು ಕಾಮದ ಕಣ್ಣಿನಿಂದ ನೋಡಲು ಶುರು ಮಾಡಿದೆ. ಹಬ್ಬ, ಎಂಥ ದೇಹ! ಹಸಿರು ಬಣ್ಣದ ಸೀರೆಗೆ ಹಳಿದ ಬಣ್ಣ ರವಿಕೆ ತೊಟ್ಟ ಅಪ್ಪಟ ಭಾರತೀಯ ಹೆಣ್ಣವಳು. ಇನ್ನು ದೇಹದ ಮೈಮಾಟ ಹದಿಹರೆಯದಂತೆ 34 ಇಂಚು ಹಳೆಯುವುದ ಸೈಜಿನ ಅವಳ ಚೆಂಡುಗಳು, ಸೆರಗಿನ ಸಂದಿಯಲ್ಲಿ ಇಣುಕುತ್ತಿದ್ದ ಇಂಚಿಗಿಳಿದ ಹೊಕ್ಕಳು, ಅದರ ಸುತ್ತಲೂ ನೆನಪಾದ 30 ಇಂಚಿನ ಸೊಂಟ, ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುವ 38 ಇಂಚಿನ ಮೆತ್ತನೆಯ ವಸಿಷ್ಠ. ವಾ, ಎಷ್ಟು ಸಖತ್ತಾಗಿರುತ್ತಲ್ವಾ? ನೀವು ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನಿಮ್ಮ ಹುಡುಗಿನ. ನನ್ನ ಜೊತೆ ಸಂಭೋಗ ಮಾಡ್ತೀಯ ಅಂತ ಕೇಳಿಯೇ ಬಿಟ್ಟೆ. ಕೈ ಬಿಡಿ ಎಂದು ದೂರ ತಳ್ಳಿದಳು.
ಎದೆ ಹೊಡೆದುಕೊಳ್ಳಲಾರಂಭಿಸಿದಳು. ತಲೆ ಕೆಟ್ಟಿತು. ಏನು ಮಾಡಲು ತಿಳಿಯದೆ ನನ್ನ ಸಾಮಾನು ನೋಡು ಎಂದು ಅವಳ ಕೈ ಸೆಳೆದು ನನ್ನ ಪ್ಯಾಂಟಿನ ಮೇಲಿಟ್ಟೆ. ಅವಳ ಕೈ ನಡುಗುತ್ತಿದ್ದಳು. ತಲೆ ತಗ್ಗಿಸಿದಳು. ಆದರೂ ಕೈ ಹಿಂದೆ ತೆಗೆಯುವ ಪ್ರಯತ್ನ ಮಾಡದೆ ಮೆದುವಾಗಿ ಸವರುತ್ತಿದ್ದಳು. ನನಗಾಗಲೇ ತಿಳಿದಿತ್ತು ನಾನು ಅವಳನ್ನು ಗೆದ್ದಿದೆ ಅಂತ. ಅವಳ ಒಪ್ಪಿಗೆ ಸಿಕ್ಕ ಮೇಲೆ ನಿಧಾನವಾಗಿ ಮುಂದುವರೆದೆ. ಮುಂದೆ ಬಾಗಿಲು ಅವಳ ತುಟಿಗೆ ತುಟಿ ಸೇರಿಸಿ ಅವಳ ವ್ಯಾನಿಟಿ ಬ್ಯಾಗ್ ಸೆರಗಿನ ಸಮೇತ ಕೆಳಗೆ ಜಾರಿಸಿ ಅವಳ ಚೆಂಡುಗಳ ಕೈ ಸಿಗದೆ ತಡ ಕೆಳಗೆ ನಿಯಂತ್ರಣವನ್ನು ಪಟ್ಟೆ. ಇಬ್ಬರು ಮೈಮರೆತು ಸುಖದ ಹಿಂದೆ ಹೊರಟೆವು. ನಾನು ಧರಿಸಿದ ಜೀನ್ಸ್ ಹರಿಯುವುದನ್ನು ಇನ್ನೆಷ್ಟು ಬೆಳೆದಿತ್ತು ನನ್ನ ಸಾಮಾನು. ಹೇಗೋ ಒಂದು ಕೈಯಿಂದ ಜಿಪ್ ತೆಗೆದು ಕೊಂಚ ನಿರಾಳವಾಯಿತು. ಮುಂದಿನ ಕತೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ.